ಆದ್ರೂ ಮೇಡಮ್ ಇವತ್ತು ರಿಯಲ್ ಅಲ್ಲಿ ಕಾಣಿಸಿಕೊಳ್ಳುವಂತ ಸೆಲೆಬ್ರಿಟಿಗಳಿಗಿಂತ ರೀಲ್ಸ್ ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಸೆಲೆಬ್ರಿಟಿಗಳಿಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ ಅನ್ಕೋತೀನಿ, ಅದಿಲ್ಲ ಅನ್ಕೋತೀನಿ. ನಿಮಗೆ ಪ್ರತಿಭೆ ಪರಿಶ್ರಮಕ್ಕೆಲ್ಲ ಸಿಗೋ ಮನ್ನಣೆ. ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಮಾಯಾಮೃಗ ಧಾರಾವಾಹಿ ನೋಡಿದ್ವಿ, ನಿಮ್ಮ ಶ್ರಮ, ಬದುಕು ಜಟಕಾಬಂಡಿ ನಿಮ್ಮನ್ನ ನಿರೂಪಕೆ ಆಗಿ ನೋಡಿದ್ವಿ. ಒಂದು ಶೋ ನಡೆಸ್ಕೊಡೋದಕ್ಕೆ ನೀವು ಮಾಡ್ತಾ ಇದ್ದಂತ ಹೋಮ್ ವರ್ಕ್ ಅದೆಲ್ಲವೂ ಕೂಡ ಆನ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇತ್ತು. KGF ಅಲ್ಲಿ 10,000 ಜನ ಕಲಾವಿದರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾಗ ಅಷ್ಟು ವರ್ಷಗಳ ಕಾಲ ತೆಗೆದುಕೊಳ್ತು ಮೇಕಿಂಗ್ ಮಾಡೋದಕ್ಕೆ. ಆದ್ರೆ ಜಸ್ಟ್ ಒಂದು ಮೊಬೈಲ್ ಒಂದು ಟೆಕ್ನಾಲಜಿ ಇದ್ರೆ ಸಾಕು, 30 ಸೆಕೆಂಡ್ ಸಾಕು ಅವನು ಸೆಲೆಬ್ರಿಟಿ ಆಗ್ಬಿಡಕ್ಕೆ. ಇವತ್ತು ಅವ್ರನ್ನು ಕೂಡ ಸೆಲೆಬ್ರಿಟಿ ಅಂತ ಕರೀತಾರೆ, ರೀಲ್ಸ್ ಸ್ಟಾರ್ ಅಂತ ಕರೀತಾರೆ. ರಿಯಲ್ ಸ್ಟಾರ್ ಬೇರೆ, ರೀಲ್ ಸ್ಟಾರ್ ಬೇರೆ ಅಂತ ಆಗ್ಬಿಟ್ಟಿದೆ. ನನಗನ್ಸುತ್ತೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಇಫ್ ವಿ ವರ್ ಟು ಕಾಲ್ ದಮ್ ದಟ್, ಅಥವಾ ಅವರು ಸೆಲೆಬ್ರಿಟಿ ಅಂತಾನೆ ನೀವು ಹೇಳೋದಾಗಿದ್ರೆ, ಅನೇಕರು ನಮ್ಗೆ ಗೊತ್ತೇ ಇರಲ್ಲ. ಅವ್ರ ರೀಲ್ ಮಾತ್ರ ನಾವು ನೋಡಿರ್ತೀವಿ, ಅವ್ರ ಹೆಸರು ಗೊತ್ತಿರಲ್ಲ, ಅವ್ರ ಪರಿಚಯವೂ ಇರಲ್ಲ. ಆದ್ರೆ ನನಗದು ಶಾಶ್ವತವಾಗಿ ಉಳಿಯುತ್ತೆ ಅಂತನೂ ಅನ್ಸೋದಿಲ್ಲ, ಮತ್ತು ಅದು ತುಂಬಾ ತಾತ್ಕಾಲಿಕ ಅಂತ ಅನ್ಸುತ್ತೆ. ಇವತ್ತು ಅವ್ರು ಫೇಮಸ್ ಆಗ್ತಾರೆ, ಮುಂದಿನ ವಾರ ಅವ್ರು ನೆನಪಿರ್ತಾರ ಅನ್ನೋದೇ ನನಗೆ ಸಂಶಯ ಇದೆ ಅಲ್ವಾ? ನೀವು ಒಬ್ಬ ಕಲಾವಿದರನ್ನ ತಳ್ಳಿ ಹಾಕಕ್ಕಾಗಲ್ಲ. ನಾನು ಹೇಳೋದು ರಂಗಭೂಮಿಯಿಂದ ಹಿಡ್ಕೊಂಡು ಸಿನಿಮಾವರೆಗೂ ಕಲಾವಿದರನ್ನ ತಳ್ಳಿ ಹಾಕಕ್ಕಾಗಲ್ಲ. ಅಥವಾ ಧಾರಾವಾಹಿಲೇ ಪಾರ್ಟ್ ಮಾಡೋರು ವರ್ಷಗಟ್ಲೆ ಪೀಪಲ್ ಟ್ರಾವೆಲ್ ವಿತ್ ದೆಮ್ ಅಲ್ಲ, ಅದನ್ನ ತಳ್ಳಿ ಹಾಕಕ್ಕಾಗಲ್ಲ ಅಂತ ಅಂದ್ಕೋತೀನಿ. ರೀಲ್ ಅನ್ನೋದು ತಾತ್ಕಾಲಿಕ, 90 ಸೆಕೆಂಡ್ಗೆ ಏನ್ ವ್ಯಾಲ್ಯೂ ಇರುತ್ತೋ ಅಷ್ಟೇ ಇರುತ್ತೆ ಅಂತ ಅನ್ಸುತ್ತೆ. ಮತ್ತದು ಮಾಡೋದು ತಪ್ಪು ಸರಿಯಲ್ಲ ನಾನು ಹೇಳಲ್ಲ, ಅವ್ರವ್ರ ಇಷ್ಟ, ಅಭಿವ್ಯಕ್ತಿ. ಏನು ಸಾಮಾಜಿಕ ಸ್ವಾಸ್ಥ್ಯವನ್ನ ಕೆಡಿಸೋ ಅಂತದ್ದಾಗಿರ್ಬಾರ್ದು. ನಿಮ್ಮ ಉದ್ದೇಶ ಏನು? ಮತ್ತು ಕೆಲವ್ದು ಬೇಜಾರು ಆಗುತ್ತೆ. ಅದೇನೋ ಮನೇಲಿರೋ ಹೆಣ್ಮಕ್ಳು ಅವ್ರ ಪಾಡಿಗೆ ಅವ್ರು ಇರ್ಬೋದಪ್ಪ, ಅವರು ಕೆಲವು ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ. ಅದು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ. ಅದು ಚೆನ್ನಾಗಿಲ್ಲ ಅಂತ ಅದನ್ನ ಅಪಹಾಸ್ಯ ಮಾಡಕ್ಕೆ ಜನ ನೋಡ್ತಾರೆ ಅಂತಾನೂ ಗೊತ್ತಾಗಲ್ಲ. ವ್ಯೂಸ್ ಬಿದ್ದ ತಕ್ಷಣ ಅದು ಚೆನ್ನಾಗಿದೆ ಅಂತ ಅವರೇ ಅನ್ಕೊಂಡ್ಬಿಡ್ತಾರೆ. ಈ ತರದಕ್ಕೂ ಕೆಲವು ಪ್ರೋತ್ಸಾಹ ಸಿಗತ್ತೆ. ಇರ್ಲಿ, ಇದೆಲ್ಲ ಸಮಾಜದಲ್ಲಿ ಇದ್ದಿದ್ದೆ ಅಂತ ಅಂದ್ಕೋತೀನಿ. ನನಗೆ ಒಂದಂತೂ ಅನ್ಸುತ್ತೆ, ಅವ್ರು ಅವಾಗ್ಲೇ ಫೋನ್ ಆಫ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ನಿಲ್ಲಿಸ್ಬಿಟ್ರು ಸಂದೀಪ್. ನಾನು ಅದನ್ನ ಒಂದ್ ಹೆಜ್ಜೆ ಮುಂದಕ್ಕೆ ತಗೊಂಡು ಹೋಗ್ತೀನಿ. ಫೋನ್ ಆಫ್ ಮಾಡಿ ಅಂತ ನಾನು ಹೇಳೋದಿಲ್ಲ, ಆದ್ರೆ ನಮ್ಮ ಮಾಹಿತಿಯ ಒಂದು ಮೂಲ ಅದು ಬರೀ ಫೋನ್ ಆಗಿರಬಾರ್ದು, ಬೇರೆ ಎಲ್ಲವೂ ಆಗಿರ್ಬೇಕು. ಮತ್ತೆ ಎಲ್ಲವನ್ನ ಟೂ ಮಚ್ ಇನ್ಫಾರ್ಮೇಶನ್ ಅನ್ಸಲ್ವಾ ನಿಮಗೆ? ಟೂ ಮಚ್ ಇನ್ಫಾರ್ಮೇಶನ್ ಫಾರ್ ವಾಟ್ ರೀ? ಇವತ್ ಬೆಳಗ್ಗೆ ಇಂಥ ಸೆಲೆಬ್ರಿಟಿ ಅವ್ರ ಮನೆಯಲ್ಲಿ ಹಬ್ಬ ಹೆಂಗ ಆಚರಣೆ ಮಾಡಿದ್ರು, ಮಧ್ಯಾಹ್ನ ಅವರು ಶಾಪಿಂಗ್ಗೆ ಹೆಂಗ್ ಹೋದ್ರು, ಸಂಜೆ ಅವರು ಇನ್ನೇನೋ ನೋಡಿ, ಅವರು ಏನೋ ಹೇಗೆ ಇಳಿದು ಬಂದ್ರು ನೋಡಿ, ಒಂದ್ ಮದುವೆಗೆ ಹೇಗೆ ಕಾರ್ ಹತ್ಕೊಂಡು ಹೋದ್ರು ನೋಡಿ. ಇದೆಲ್ಲ ಬೇಕೇನ್ರಿ ನಮ್ಗೆ? ಅವ್ರ ಎಲ್ಲ ಫಂಕ್ಷನ್ಗೆ ಹೋಗಿ ನನ್ನನ್ನು ಸೇರಿಸಿನೇ ಹೇಳ್ತಾ ಇರೋದು. ತುಂಬಾ ಸತಿ ಇದಾಗತ್ತೆ. ನಾನು ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ಸು ಅಂತ ಅನ್ಕೋಣ, ಅವರು ಎಲ್ಲ ಕಲಾವಿದ್ರೆ, ಪಕ್ಕದಲ್ಲಿ ಕೂತ್ಕೊಂಡು ಯಾವ್ದಕ್ಕೋ ನಕ್ಕಿರ್ತೀವಿ, ಅದಕ್ಕೆ ಏನೋ ಕ್ಯಾಪ್ಷನ್ ಹಾಕಿರ್ತಾರೆ. ಏನ್ ಸ್ವಾಮಿ ಇದೆಲ್ಲ? ನಾವು ಹಂಗೆಲ್ಲ ಅನ್ಕೊಂಡ್ ನಕ್ಕೇ ಇರಲ್ಲ. ನಾವು ಯಾವ್ದೋ ಸಿಲ್ಲಿ ವಿಷಯಕ್ಕೆ ನಕ್ಬಿಟ್ಟಿರ್ತೀವಿ, ಅದು ಯಾವ್ದೋ ನಮ್ದೇನೋ ಇರುತ್ತೆ, ಅದಕ್ಕೊಂದು ಕ್ಯಾಪ್ಷನ್ ಹಾಕ್ತಾರೆ. ಈಗ ಎಲ್ಲೋ ಹೋಗಿ ನಿಂತಿರ್ತೀವಿ, ನೋಡಿ ಹೇಗ್ ನಿಂತಿದ್ದಾರೆ ಅಂತ ಒಂದು ರೀಲು. ನಮಗ್ ದುಃಖನೂ ಆಗಿರಲ್ಲ, ಬೇಜಾರು ಆಗಿರಲ್ಲ, ಸುಮ್ನೆ ನಿಂತಿರ್ತೀವಿ. ಸೊ ಈ ತರದ್ದು ನಮ್ಮ ಮೇಲೆ ಏನಂತಾರೆ ಒಂದು ಆಟ್ರಿಬ್ಯೂಟ್ ಮಾಡೋದಿದೆಯಲ್ಲ, ಇದೆಲ್ಲ ವಿಚಿತ್ರ ಅನ್ಸುತ್ತೆ. ನಮಗ್ ನಗುನು ಬರುತ್ತೆ. ನಗೋದಕ್ಕೆ ನಿಲ್ಸ್ಕೊಂಡ್ರೆ ಸಾಕು, ಅದು ನಮ್ಮನ್ನ ಹರ್ಟ್ ಮಾಡಬಾರ್ದು ಅಷ್ಟೇ. ಮೇಡಮ್ ಆದ್ರೂ ಮೇಡಮ್ ಇವತ್ತು ರಿಯಲ್ ಅಲ್ಲಿ ಕಾಣಿಸಿಕೊಳ್ಳುವಂತ ಸೆಲೆಬ್ರಿಟಿಗಳಿಗಿಂತ ರೀಲ್ಸ್ ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಸೆಲೆಬ್ರಿಟಿಗಳಿಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ ಅನ್ಕೋತೀನಿ, ಅದಿಲ್ಲ ಅನ್ಕೋತೀನಿ. ನಿಮಗೆ ಪ್ರತಿಭೆ ಪರಿಶ್ರಮಕ್ಕೆಲ್ಲ ಸಿಗೋ ಮನ್ನಣೆ. ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಮಾಯಾಮೃಗ ಧಾರಾವಾಹಿ ನೋಡಿದ್ವಿ, ನಿಮ್ಮ ಶ್ರಮ, ಬದುಕು ಜಟಕಾಬಂಡಿ ನಿಮ್ಮನ್ನ ನಿರೂಪಕೆ ಆಗಿ ನೋಡಿದ್ವಿ. ಒಂದು ಶೋ ನಡೆಸ್ಕೊಡೋದಕ್ಕೆ ನೀವು ಮಾಡ್ತಾ ಇದ್ದಂತ ಹೋಮ್ ವರ್ಕ್ ಅದೆಲ್ಲವೂ ಕೂಡ ಆನ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇತ್ತು. KGF ಅಲ್ಲಿ 10,000 ಜನ ಕಲಾವಿದರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾಗ ಅಷ್ಟು ವರ್ಷಗಳ ಕಾಲ ತೆಗೆದುಕೊಳ್ತು ಮೇಕಿಂಗ್ ಮಾಡೋದಕ್ಕೆ. ಆದ್ರೆ ಜಸ್ಟ್ ಒಂದು ಮೊಬೈಲ್ ಒಂದು ಟೆಕ್ನಾಲಜಿ ಇದ್ರೆ ಸಾಕು, 30 ಸೆಕೆಂಡ್ ಸಾಕು ಅವನು ಸೆಲೆಬ್ರಿಟಿ ಆಗ್ಬಿಡಕ್ಕೆ. ಇವತ್ತು ಅವ್ರನ್ನು ಕೂಡ ಸೆಲೆಬ್ರಿಟಿ ಅಂತ ಕರೀತಾರೆ, ರೀಲ್ಸ್ ಸ್ಟಾರ್ ಅಂತ ಕರೀತಾರೆ. ರಿಯಲ್ ಸ್ಟಾರ್ ಬೇರೆ, ರೀಲ್ ಸ್ಟಾರ್ ಬೇರೆ ಅಂತ ಆಗ್ಬಿಟ್ಟಿದೆ. ನನಗನ್ಸುತ್ತೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಇಫ್ ವಿ ವರ್ ಟು ಕಾಲ್ ದಮ್ ದಟ್, ಅಥವಾ ಅವರು ಸೆಲೆಬ್ರಿಟಿ ಅಂತಾನೆ ನೀವು ಹೇಳೋದಾಗಿದ್ರೆ, ಅನೇಕರು ನಮ್ಗೆ ಗೊತ್ತೇ ಇರಲ್ಲ. ಅವ್ರ ರೀಲ್ ಮಾತ್ರ ನಾವು ನೋಡಿರ್ತೀವಿ, ಅವ್ರ ಹೆಸರು ಗೊತ್ತಿರಲ್ಲ, ಅವ್ರ ಪರಿಚಯವೂ ಇರಲ್ಲ. ಆದ್ರೆ ನನಗದು ಶಾಶ್ವತವಾಗಿ ಉಳಿಯುತ್ತೆ ಅಂತನೂ ಅನ್ಸೋದಿಲ್ಲ, ಮತ್ತು ಅದು ತುಂಬಾ ತಾತ್ಕಾಲಿಕ ಅಂತ ಅನ್ಸುತ್ತೆ. ಇವತ್ತು ಅವ್ರು ಫೇಮಸ್ ಆಗ್ತಾರೆ, ಮುಂದಿನ ವಾರ ಅವ್ರು ನೆನಪಿರ್ತಾರ ಅನ್ನೋದೇ ನನಗೆ ಸಂಶಯ ಇದೆ
ಅಲ್ವಾ? ನೀವು ಒಬ್ಬ ಕಲಾವಿದರನ್ನ ತಳ್ಳಿ ಹಾಕಕ್ಕಾಗಲ್ಲ. ನಾನು ಹೇಳೋದು ರಂಗಭೂಮಿಯಿಂದ ಹಿಡ್ಕೊಂಡು ಸಿನಿಮಾವರೆಗೂ ಕಲಾವಿದರನ್ನ ತಳ್ಳಿ ಹಾಕಕ್ಕಾಗಲ್ಲ. ಅಥವಾ ಧಾರಾವಾಹಿಲೇ ಪಾಠ ಮಾಡೋರು ವರ್ಷಗಟ್ಲೆ ಪೀಪಲ್ ಟ್ರಾವೆಲ್ ವಿತ್ ದೆಮ್ ಅಲ್ಲ, ಅದನ್ನ ತಳ್ಳಿ ಹಾಕಕ್ಕಾಗಲ್ಲ ಅಂತ ಅಂದ್ಕೋತೀನಿ. ರೀಲ್ ಅನ್ನೋದು ತಾತ್ಕಾಲಿಕ, 90 ಸೆಕೆಂಡ್ಗೆ ಏನ್ ವ್ಯಾಲ್ಯೂ ಇರುತ್ತೋ ಅಷ್ಟೇ ಇರುತ್ತೆ ಅಂತ ಅನ್ಸುತ್ತೆ. ಮತ್ತದು ಮಾಡೋದು ತಪ್ಪು ಸರಿಯಲ್ಲ ನಾನು ಹೇಳಲ್ಲ, ಅವ್ರವ್ರ ಇಷ್ಟ, ಅಭಿವ್ಯಕ್ತಿ. ಏನು ಸಾಮಾಜಿಕ ಸ್ವಾಸ್ಥ್ಯವನ್ನ ಕೆಡಿಸೋ ಅಂತದ್ದಾಗಿರ್ಬಾರ್ದು. ನಿಮ್ಮ ಉದ್ದೇಶ ಏನು? ಮತ್ತು ಕೆಲವ್ದು ಬೇಜಾರು ಆಗುತ್ತೆ. ಅದೇನೋ ಮನೇಲಿರೋ ಹೆಣ್ಮಕ್ಳು ಅವ್ರ ಪಾಡ್ಗೆ ಅವ್ರು ಇರ್ಬೋದಪ್ಪ, ಅವರು ಕೆಲವು ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ. ಅದು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ. ಅದು ಚೆನ್ನಾಗಿಲ್ಲ ಅಂತ ಅದನ್ನ ಅಪಹಾಸ್ಯ ಮಾಡಕ್ಕೆ ಜನ ನೋಡ್ತಾರೆ ಅಂತಾನೂ ಗೊತ್ತಾಗಲ್ಲ. ವ್ಯೂಸ್ ಬಿದ್ದ ತಕ್ಷಣ ಅದು ಚೆನ್ನಾಗಿದೆ ಅಂತ ಅವರೇ ಅನ್ಕೊಂಡ್ಬಿಡ್ತಾರೆ. ಈ ತರದಕ್ಕೂ ಕೆಲವು ಪ್ರೋತ್ಸಾಹ ಸಿಗತ್ತೆ. ಇರ್ಲಿ, ಇದೆಲ್ಲ ಸಮಾಜದಲ್ಲಿ ಇದ್ದಿದ್ದೆ ಅಂತ ಅಂದ್ಕೋತೀನಿ. ನನಗೆ ಒಂದಂತೂ ಅನ್ಸುತ್ತೆ, ಅವ್ರು ಅವಾಗ್ಲೇ ಫೋನ್ ಆಫ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ನಿಲ್ಲಿಸ್ಬಿಟ್ರು ಸಂದೀಪ್. ನಾನು ಅದನ್ನ ಒಂದ್ ಹೆಜ್ಜೆ ಮುಂದಕ್ಕೆ ತಗೊಂಡು ಹೋಗ್ತೀನಿ. ಫೋನ್ ಆಫ್ ಮಾಡಿ ಅಂತ ನಾನು ಹೇಳೋದಿಲ್ಲ, ಆದರೆ ನಮ್ಮ ಮಾಹಿತಿಯ ಒಂದು ಮೂಲ ಅದು ಬರೀ ಫೋನ್ ಆಗಿರಬಾರ್ದು, ಬೇರೆ ಎಲ್ಲವೂ ಆಗಿರ್ಬೇಕು. ಮತ್ತೆ ಎಲ್ಲವನ್ನ ಟೂ ಮಚ್ ಇನ್ಫಾರ್ಮೇಶನ್ ಅನ್ಸಲ್ವಾ ನಿಮಗೆ? ಟೂ ಮಚ್ ಫಾರ್ ವಾಟ್ ರೀ? ಇವತ್ ಬೆಳಗ್ಗೆ ಇಂಥ ಸೆಲೆಬ್ರಿಟಿ ಅವ್ರ ಮನೆಯಲ್ಲಿ ಹಬ್ಬ ಹೆಂಗ ಆಚರಣೆ ಮಾಡಿದ್ರು, ಮಧ್ಯಾಹ್ನ ಅವರು ಶಾಪಿಂಗ್ಗೆ ಹೆಂಗ್ ಹೋದ್ರು, ಸಂಜೆ ಅವರು ಇನ್ನೇನೋ ನೋಡಿ, ಅವರು ಏನೋ ಹೇಗೆ ಇಳಿದು ಬಂದ್ರು ನೋಡಿ, ಒಂದ್ ಮದುವೆಗೆ ಹೇಗೆ ಕಾರ್ ಹತ್ಕೊಂಡು ಹೋದ್ರು ನೋಡಿ. ಇದೆಲ್ಲ ಬೇಕೇನ್ರಿ ನಮ್ಗೆ? ಅವ್ರ ಎಲ್ಲ ಫಂಕ್ಷನ್ಗೆ ಹೋಗಿ ನನ್ನನ್ನು ಸೇರ್ಸಿನೇ ಹೇಳ್ತಾ ಇರೋದು. ತುಂಬಾ ಸತಿ ಇದಾಗತ್ತೆ. ನಾನು ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ಸು ಅಂತ ಅನ್ಕೋಣ, ಅವರು ಎಲ್ಲ ಕಲಾವಿದ್ರೆ, ಪಕ್ಕದಲ್ಲಿ ಕೂತ್ಕೊಂಡು ಯಾವ್ದಕ್ಕೋ ನಕ್ಕಿರ್ತೀವಿ, ಅದಕ್ಕೆ ಏನೋ ಕ್ಯಾಪ್ಷನ್ ಹಾಕಿರ್ತಾರೆ. ಏನ್ ಸ್ವಾಮಿ ಇದೆಲ್ಲ? ನಾವ್ ಹಂಗೆಲ್ಲ ಅನ್ಕೊಂಡ್ ನಕ್ಕೇ ಇರಲ್ಲ. ನಾವು ಯಾವ್ದೋ ಸಿಲ್ಲಿ ವಿಷಯಕ್ಕೆ ನಕ್ಬಿಟ್ಟಿರ್ತೀವಿ, ಅದು ಯಾವ್ದೋ ನಮ್ದೇನೋ ಇರುತ್ತೆ, ಅದಕ್ಕೊಂದು ಕ್ಯಾಪ್ಷನ್ ಹಾಕ್ತಾರೆ. ಈಗ ಎಲ್ಲೋ ಹೋಗಿ ನಿಂತಿರ್ತೀವಿ, ನೋಡಿ ಹೇಗ್ ನಿಂತಿದ್ದಾರೆ ಅಂತ ಒಂದು ರೀಲು. ನಮಗ್ ದುಃಖನೂ ಆಗಿರಲ್ಲ, ಬೇಜಾರು ಆಗಿರಲ್ಲ, ಸುಮ್ನೆ ನಿಂತಿರ್ತೀವಿ. ಈ ತರದ್ದು ನಮ್ಮ ಮೇಲೆ ಏನಂತಾರೆ ಒಂದು ಆಟ್ರಿಬ್ಯೂಟ್ ಮಾಡೋದಿದೆಯಲ್ಲ, ಇದೆಲ್ಲ ವಿಚಿತ್ರ ಅನ್ಸುತ್ತೆ. ನಮಗ್ ನಗುನು ಬರುತ್ತೆ. ನಗೋದಕ್ಕೆ ನಿಲ್ಸ್ಕೊಂಡ್ರೆ ಸಾಕು, ಅದು ನಮ್ಮನ್ನ ಹರ್ಟ್ ಮಾಡಬಾರ್ದು ಅಷ್ಟೇ. ಮೇಡಮ್ ಕಡೆ ಆದ್ರೂ ಮೇಡಮ್ ಇವತ್ತು ರಿಯಲ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಸೆಲೆಬ್ರಿಟಿಗಳಿಗಿಂತ ರೀಲ್ಸ್ ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಸೆಲೆಬ್ರಿಟಿಗಳಿಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ ಅನ್ಕೋತೀನಿ. ಅದಿಲ್ಲ ಅನ್ಕೋತೀನಿ. ನಿಮಗೆ ಪ್ರತಿಭೆ ಪರಿಶ್ರಮಕ್ಕೆಲ್ಲ ಸಿಗೋ ಮನ್ನಣೆ. ಪ್ರಶ್ನೆ ಕೇಳಿದೆ ಅಂತಂದ್ರೆ ಮಾಯಾ